ಹಲೋ ಸರ್. ಇವ್ರ ಹತ್ರ ನನಗೆ ಇನ್ನೇನೇನು ಕಲ್ತಿದ್ಯಾ? ಅಯ್ಯೋ ಕಾಲು ಬೇರೆ ಎಡುವುದು. ತಗೊಳ್ಳಿ ಸರ್ ನಿಮ್ಮ ಜ್ಯೂಸು. ನೀವು ಬನ್ನಿ ಮೇಸ್ತ್ರಿ. ಸರ್ ನಾನು ಬರೋಣ, ನೀವು ತಗೊಂಡೋಗಿ ಸರ್. ಪರವಾಗಿಲ್ಲ ಬನ್ನಿ ಮೇಸ್ತ್ರಿ. ಬನ್ನಿ ಸರ್, ಕರ್ಕೊಂಡೋಗಿ ತಗೊಳಿಸ್ತೀರಾ? ನಾನು ಬಿಟ್ಬಿಡಿ ಸರ್. ಯಾಕೆ ಸರ್ ನಾನು ಕರ್ಕೊಂಡೋಗಿ ತಿಳಿಸ್ತೀರಾ? ಒಬ್ಬನ್ನ ಕಿಡ್ನಾಪ್ ಮಾಡ್ಕೊಂಬಂದು ಇಟ್ಕೊಂಡು ಅವನಿಗೆ ಜ್ಯೂಸ್ ಬೇರೆ ತೊಗೊಳಕ್ಕೆ ಕೊಡ್ತಾ ಇದ್ದೀರಲ್ಲ, ನೀವು ವಿಲ್ಲನ್ನ ಹೀರೋನ ನನ್ಗೆ ಗೊತ್ತಾಗ್ತಿಲ್ಲ. ಇದನ್ನ ತಂದೆ ತಗೊಳ್ಕೊಂಡಿದ್ದು. ಈಗ ನನ್ನ ಕಂಡಿಡಿಯಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅವತಾರಕ್ಕೆ ನೀವು ಸರ್ ಕಾರಣ. ಗುರು ಸಿಗಬಾರ್ದಂತ ಫೆವಿಕಾಲ್ ಅಲ್ಲಿ ತಲೆ ಹಾಕ್ದೆ ಸರ್. ಇದು ಕಿತ್ತರೂ ಗೊತ್ತಾ ಇಲ್ಲ ಸರ್. ಸಾಯಿಸೋದು ನನ್ನ ಕೆಲಸ ಅಲ್ಲ ಮೇಸ್ತ್ರಿ, ಬರೀ ಪನಿಷ್ಮೆಂಟ್ ಮಾತ್ರ. ಸರ್, ನಿಮ್ಮ ತಮ್ಮನ ನಂಬರ್ ಟ್ರೇಸ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೇನೆ ಸರ್. ಅವರು ಬ್ಯಾಂಗ್ಳೂರ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ ಸರ್. BTF ಹತ್ರ ಇರೋ ಒಂದು ಟವರ್ ಇಂದ ಸಿಗ್ನಲ್ ಸಿಗ್ತಾ ಇದೆ ಸರ್. ಹಾಗೆ ಟ್ರೇಸ್ ಮಾಡ್ತಾ ಇರಿ. ಓಕೆ ಸರ್. ಸರ್, ನೀವು ಹುಡುಕ್ತಾ ಇರೋ ಮನುಷ್ಯ ಮಡಿವಾಳದಿಂದ ಸಿಲ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದಾನೆ ಸರ್. ಹೌದಾ? ಇಲ್ಲನಾ? ಎಲ್ಲಿ? ಸರ್, 5:10 ಆಯ್ತು, ನಿಮ್ ತಮ್ಮ ಇನ್ನೂ ಬಂದಿಲ್ಲ. ಹೇಗಾದ್ರೂ ನೀನು ಅಡ್ಜಸ್ಟ್ ಮಾಡು. ಸರ್, ಪ್ರೆಸ್ ಅವರೆಲ್ಲ ಇಲ್ಲೇ ಕಾಯ್ತಾ ಇದ್ದಾರೆ ಸರ್, ನಿಮ್ ತಮ್ಮ ಬರ್ತಾರೋ ಇಲ್ವೋ ಅಂತ. ಏನಾದ್ರೂ ಮಾಡು. ಸಾಧ್ಯನೇ ಇಲ್ಲ ಸರ್, ಬರ್ದೇ ಹೋದ್ರೆ ರಿಪೋರ್ಟ್ ಮಾಡ್ಲೇಬೇಕಾಗುತ್ತೆ. ಶಟ್ ಅಪ್. ಸರ್, ನೀವು ಅವನು ಒಂದೇ ಜಾಗದಲ್ಲಿ ಇದ್ದೀರಾ?
ಹಿಡಿಯೋ. ಯಾವನೋ ಏನೋ ಪ್ಲಾನ್ ಮಾಡಿದಾನೆ. ಅವನನ್ನು ಈ ನಾಯಿ ತರನೇ ಸಾಯ್ಬೇಕು. ಯೋ, ಯಾವ ರಾಜಕಾರಣಿ ತಪ್ಪು ಮಾಡೋದಿಲ್ಲ, ಆದ್ರೆ ಅದನ್ನ ಮುಚ್ಚಿಡೋದು ಹೇಗೆ ಅನ್ನೋದನ್ನ ನೀನ್ ಕಲ್ತಿರ್ಬೇಕು. ಕೃಷ್ಣವ್ರ ಮುಂದೆನೆ ಹೋಗಿ ನಾನು ಸರೆಂಡರ್ ಆಗ್ತೀನಿ, ರಿಸೈನ್ ಮಾಡ್ತೀನಿ ಅಂತ ಯಾರಾದ್ರೂ ಹೇಳ್ತಾರೇನಯ್ಯ? ಇದು ನಮ್ಮ ಪಾರ್ಟಿ ತಗೊಂಡಿರೋ ನಿರ್ಧಾರ. ಮೊದಲು ನಿನ್ ತಮ್ಮ ಎಲ್ಲಿ ಅನ್ನೋದನ್ನ ಹುಡುಕ್ಸು, ಆಮೇಲೆ ಎಲ್ಲ ಸರಿ ಮಾಡೋಣ. ಲಾ ಮಿನಿಸ್ಟರು ಅವ್ರ ಪದವಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗೆ ನಾವು ನಮ್ಮ ಪಾರ್ಟಿ ಸದಸ್ಯತ್ವದಿಂದ ಅವ್ರನ್ನ ವಜಾ ಮಾಡಿದ್ದೀವಿ. ಸರ್, ಮಿನಿಸ್ಟರ್ ಇನ್ನು ಅರೆಸ್ಟ್ ಆಗಿಲ್ವಲ್ಲ, ಅದಕ್ಕೆ ನೀವೇನು ಹೇಳ್ತೀರಾ? ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಆರ್ಡರ್ ಪಾಸ್ ಮಾಡಿದ್ದೀವಿ. ಅವ್ರು ಯಾರಾದ್ರೆ ನನಗೇನ್ರಿ? ಅವ್ರ ಕ್ರಿಮಿನಲ್ಲು, ನಾನು ಪೊಲೀಸು. ಅವರೇ ನಾನು ನೋಡಿ ಹೆದರ್ಕೋಬೇಕು, ನಾನಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲದಂಗೆ ಕೂತವ್ರು ನೋಡು. ಮಿಸ್ಟರ್ ಸಾಧು, ಬನ್ನಿ. ನೀವು ಫೋನಲ್ಲಿ ಹೇಳಿದ್ ಕೇಳಿದಾಗ ಏನೋ ಅನ್ಕೊಂಡಿದ್ದೆ. ಇವರನ್ನು ನೋಡ್ತಾ ಇದ್ರೆ ತುಂಬಾ ಸೀರಿಯಸ್ ಅನಿಸ್ತಾ ಇದೆ. ಈ ಕೇಸನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಬೇರೆ ಡಾಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡ್ತೀನಿ. ನಾಳೆಯಿಂದ ಟ್ರೀಟ್ಮೆಂಟ್ ಶುರು ಮಾಡೋಣ. ಓಕೆ ಡಾಕ್ಟರ್, ಬನ್ನಿ ಸರ್. ಸರ್, ಊಟನೇ ಮಾಡಿಲ್ಲ ಸರ್. 24 hours ಊಟ ಮಾಡಿ ಏನಾದ್ರು ಮಾಡಿ. ಇವ್ರೇನು ಹೇಳ್ತಿದ್ದಾರೆ? ಇವ್ರು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ, ಪ್ರಪಂಚದಲ್ಲಿ ನಡೆಯುವಂತ ಯಾವ್ದೇ ಕೆಟ್ಟ ವಿಷಯನ ಕೇಳಕ್ಕಾಗದೆ ಮಾತಾಡಕ್ಕಾಗದೆ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ ಮೇಸ್ತ್ರಿ? ನನ್ನ ಈ ಪರಿಸ್ಥಿತಿ ಕಿಂಡಲ್ಲ ತಗೊಳ್ಳಿ. ನೋಡಿ ಸರ್, ಓ ಅವ್ರು ಕಳಿ ಸರ್ ನೀವು. ಓಕೆ. ಓ, ಹೊಟ್ಟೆ ಹಸ್ವಾ? ಸಾರಿ. ಆ ಡ್ರಿಲ್ಲಿಂಗ್ ಮಿಷಿನ್ ತಗೊಂಬನ್ನಿ. ಡ್ರಿಲ್ಲಿಂಗ್ ಮಿಷಿನ? ಇವನು ಡಾಕ್ಟ್ರಾ ಕಾರ್ಪೆಂಟ್ರಾ? ಕನೆಕ್ಟ್ ಮಾಡಿ. ಭಯ ಪಡ್ಬೇಡಿ. ಇಟ್ಕೊಳ್ಳಿ ಸ್ವಲ್ಪ. ಮೊಣಗಿಲ್ಲ ಹೊರಿತಾನ. ನೋಡಿ, ಸ್ಟ್ರಾ ಹೋಗೋಷ್ಟು ಹೋಲ್ ಮಾಡಿದ್ದೀನಿ. ಲಿಕ್ವಿಡ್ ಫುಡ್ ಏನು ಬೇಕಾದ್ರೂ ತಗೊಳ್ಳಿ.